ಹೇ ಗಾಯ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಇವತ್ತು ಯಾವ ವಿಷಯದ ಬಗ್ಗೆ ವ್ಲಾಗ್ ಮಾಡೋಕ್ಕೆ ಬಂದಿದ್ದೀನಿ ಗೊತ್ತಾ? ಇನ್ನೇನು ಆಷಾಢ ಕಳೆದು ಶ್ರಾವಣ ಬರ್ತಿದೆ. ಶ್ರಾವಣ ಬಂದ್ರಂತೂ ಹಬ್ಬಗಳ ಸಾಲು. ಹೆಣ್ಮಕ್ಳಿಗಂತೂ ಬಿಡುವೇ ಇರೋದಿಲ್ಲ. ಮನೆ ಕ್ಲೀನಿಂಗ್, ಹಬ್ಬದ ತಯಾರಿ, ವ್ರತ, ಪೂಜೆ ಅಂತ ಫ್ರೀ ಟೈಮ್ ಸಿಗೋದೇ ಇಲ್ಲ ಅಲ್ವಾ? ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕೂರಿಸೋರಿಗೆ ಅದ್ರ ತಯಾರಿ ಜೋರಾಗೇ ಇರುತ್ತೆ. ಅದಕ್ಕಾಗಿ ಏನೇನು ತೊಗೊಬೇಕು ಈಗಲೇ ಪ್ಲ್ಯಾನ್ ಮಾಡಿಕೊಂಡ್ರೆ ಹಬ್ಬ ಬಂದಾಗ ನೆಮ್ಮದಿಯಿಂದ ಹಬ್ಬಗಳನ್ನು ಆಚರಿಸ್ಬೋದು ಅಲ್ವಾ? ಅದಕ್ಕಾಗಿ ನಾನಿವತ್ತು ನಿಮಗೆ ಹಬ್ಬಕ್ಕಾಗಿ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅದನ್ನು ನೀವು ಮನೇಲೇ ಕೂತ್ಕೊಂಡು ಮೀಶೋ ಆ್ಯಪ್ನಿಂದ ಹೇಗೆ ತರಿಸ್ಕೋಬೋದು ಅಂತ ಹೇಳಕ್ಕೆ ಬಂದಿದ್ದೀನಿ. ಆನ್ಲೈನಲ್ಲಿ ಈಗಲೇ ಚೆಕ್ ಮಾಡಿ ನಮ್ಗೆ ಏನೇನು ಬೇಕೋ ಅದೆಲ್ಲ ತರಿಸಿಟ್ಕೊಂಡ್ರೆ ಒಂದೇ ಸರಿ ದುಡ್ಡು ಅಡ್ಜಸ್ಟ್ ಮಾಡೋದು ತಪ್ಪುತ್ತೆ ಅಲ್ವಾ? ಮೊದಲನೇದಾಗಿ ಲಕ್ಷ್ಮೀನ ಕೂರ್ಸೋಕ್ಕೆ ಬೇಕಾಗಿರೋ ಸ್ಟ್ಯಾಂಡ್ ಮೀಶೋದಲ್ಲಿ ಸಿಗುತ್ತೆ ನೋಡಿ. ಸ್ಟ್ಯಾಂಡ್ ಎಲ್ಲ ಸಪ್ರೇಟಾಗಿ ಪ್ಯಾಕಲ್ಲಿ ಬರುತ್ತೆ. ನೀವು ಮನೆಗೆ ತಂದು ಅಸೆಂಬಲ್ ಮಾಡ್ಕೊಬೋದು. ಇದು ಕೂಡ ಫುಲ್ ವುಡನಲ್ಲೇ ಇರುತ್ತೆ. ಹಬ್ಬ ಮುಗಿದ್ಮೇಲೆ ಹಾಗೇ ಬಿಚ್ಚಿ ಪ್ಯಾಕ್ ಮಾಡಿ ಎತ್ತಿಟ್ಕೊಬೋದು. ನಿಮಗೆ ಬೇಕಾಗಿದ್ದರೆ ಆರ್ಡರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬೇಕಾಗೋದು ಕಲಶ. ಎಲ್ರಿಗೂ ಎಲ್ಲಿ ಬೆಳ್ಳಿ ಕಲಶ ಚೊಂಬು ತೊಗೊಳೋಕ್ಕೆ ಆಗೋದಿಲ್ಲ ಅಲ್ವಾ? ಅಂಥವರು ಈ ಜರ್ಮನ್ ಸಿಲ್ವರ್ ಕಲಶನ ಆರ್ಡರ್ ಮಾಡ್ಕೊಬೋದು. ಈಗಿನ ಬೆಳ್ಳಿ ರೇಟು ಚಿನ್ನದ ರೇಟಿನ ಹತ್ರನೇ ಇದೆ. ಕಲಶ ಜೊತೆಗೆ ಲಕ್ಷ್ಮೀ ಮುಖವಾಡ ಕೂಡ ಮೀಶೋದಲ್ಲೇ ತೊಗೊಬೋದು. ಬೇಗ ಹೋಗಿ ಆರ್ಡರ್ ಮಾಡ್ಕೊಳ್ಳಿ. ಆಮೇಲಿಂದ ಇನ್ನೇನು ಬೇಕು, ಎಲ್ಲರೂ ಲಕ್ಷ್ಮಿನ ಹಾಲಲ್ಲಿ ಕೂರಿಸ್ತಾರೆ. ದೇವ್ರ ಮನೆ ಚಿಕ್ಕದಿದೆ ಅಂತ ಹಾಲಲ್ಲಿ ಕೂರಿಸುವಾಗ ಲಕ್ಷ್ಮಿ ಹಿಂದೆ ಗೋಡೆಗೆ ಹೂವು ಹಾಕೋ ಬದಲು ಈ ಚಂದದ ಬ್ಯಾಕ್ ಡ್ರಾಪ್ನ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಒಳ್ಳೊಳ್ಳೆ ಡಿಸೈನ್ ಬ್ಯಾಕ್ ಡ್ರಾಪ್ಗಳು ಮೀಶೋದಲ್ಲಿ ಅವೈಲೇಬಲ್ ಇದೆ. 500 ಒಳಗಿನ ರೇಂಜಲ್ಲಿ ಸಿಗ್ತಿದೆ ನೋಡಿ. ಚೆಕ್ಔಟ್ ಮಾಡಿ, ನಿಮಗೆ ಬೇಕಾದರೆ ಆರ್ಡರ್ ಮಾಡ್ಕೊಳ್ಳಿ. ಅದಾದಮೇಲೆ ಲಕ್ಷ್ಮೀನ ಕೂರಿಸೋ ಕಮಲದ ಹೂವು, ಬಾಗಿಲಿಗೆ, ಫೋಟೋಗೆ, ಲಕ್ಷ್ಮಿಗೆ ಹಾಕೋಕ್ಕೆ ಹೂವಿನ ಹಾರಗಳು ಸಿಗ್ತಿದೆ. ಹಬ್ಬದ ಸಮಯದಲ್ಲಿ ಮಾರ್ಕೆಟಲ್ಲಿ ಹೂವಿನ ರೇಟ್ ಆಕಾಶಕ್ಕೆ ಹೋಗಿರುತ್ತೆ. ಇಷ್ಟು ದುಡ್ಡು ಕೊಟ್ಟು ಹೂ ತಂದು ಹೇಗಪ್ಪ ಹಬ್ಬ ಮಾಡೋರು ಅನ್ನೋರು ಈ ಹೂಗಳನ್ನು ತರಿಸ್ಕೊಬೋದು. ಪೂಜೆಗೆ ಮಾತ್ರ ಹೂ ತಗೊಂಬಂದು ಡೆಕೋರೇಷನ್ಗೆಲ್ಲ ಈ ಥರ ಹೂಗಳನ್ನು ಯೂಸ್ ಮಾಡ್ಕೊಬೋದು. ಏನಂತೀರಾ? ಆಮೇಲೆ ಇನ್ನೇನು ಬೇಕು ಅಂದರೆ ಲಕ್ಷ್ಮಿಗೆ ಅಲಂಕಾರ ಮಾಡಿ ಪಕ್ಕದಲ್ಲಿ ದೀಪ ಹಚ್ಚೋದಕ್ಕೆ ದೀಪ ಸ್ಟ್ಯಾಂಡ್ಗಳು ಬೇಕಲ್ವಾ? ಅದಕ್ಕೆ ಡೆಕೋರೇಟಿವ್ ಆಗಿರುವಂಥ ದೀಪಗಳು ಕೂಡ ಸಿಗ್ತಿದೆ. ಈಗ ತರಿಸಿಟ್ಕೊಂಡ್ರೆ ದೀಪಾವಳಿ ಹಬ್ಬಕ್ಕೂ ಕೂಡ ಯೂಸ್ ಮಾಡ್ಕೊಬೋದು. ಲಕ್ಷ್ಮಿ ಕೂರಿಸಿದ ನಂತರ ರಂಗೋಲಿ ಹಾಕಬೇಕಲ್ವಾ? ರಂಗೋಲಿ ಹಾಕೋಕ್ಕೆ ನನಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅನ್ನೋರಿಗೆ ಇನ್ಸ್ಟಂಟ್ ರಂಗೋಲಿಗಳು ಕೂಡ ಮೀಶೋದಲ್ಲಿ ಅವೈಲೇಬಲ್ ಇದೆ. ಬೇಕಾದರೆ ಈಗಲೇ ಹೋಗಿ ಚೆಕ್ಔಟ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಆಮೇಲೆ ಮಾಡ್ಕೊತೀನಿ ಅಂದರೆ ಔಟ್ ಆಫ್ ಸ್ಟಾಕ್ ಆಗ್ಬೋದು. ಹಾಗೇ ಬಾಗಿಲಿಗೆ ಹಾಕೋ ತೋರಣಗಳು, ಕಲಶಕ್ಕೆ ಹಾಕೋ ಸಾಮಗ್ರಿಗಳು, ಅಲಂಕಾರಕ್ಕಾಗಿಡೋ ಗೋಲ್ಡ್ ಕಾಯಿನ್ಸ್ಗಳು ಕೂಡ ಸಿಗ್ತಿದೆ. ಹಾಗೆ ಗೋಲ್ಡ್ ಕಲರ್ದು ಮೆಟಲ್ ವಿಳದೆಲೆಗಳು ಸಿಗ್ತಿದೆ. ಈಗ ನೆನೆಸ್ಕೊಂಡು ತರಿಸಿಟ್ಕೊಂಡ್ರೆ ಹಬ್ಬದ ಟೈಮಲ್ಲಿ ಟೆನ್ಷನ್ ಫ್ರೀಯಾಗಿ ಇರಬಹುದು. ಹಾಗೇ ಲಾಸ್ಟಲ್ಲಿ ಹಬ್ಬದ ದಿನ ಕುಂಕುಮಕ್ಕೆ ಬರೋರಿಗೆ ಏನಾದರೂ ರಿಟರ್ನ್ ಗಿಫ್ಟ್ ಕೊಡಬೇಕಲ್ವಾ? ಈಗ ತುಂಬ ಚಾಲ್ತಿಲಿದೆ ಅದು. ಅದಕ್ಕಾಗಿ ಈ ಥರ ಸುಂದರವಾಗಿರೋ ಪರ್ಸ್ಗಳು ಕಾಂಬೋ ಕೂಡ ಸಿಗ್ತಾಯಿದೆ. ಪೋಟ್ಲಿ ಬ್ಯಾಗ್ಸ್ಗಳು ಸಿಗ್ತಿದೆ. ನಿಮಗೆ ಬೇಕಾದರೆ ಆರ್ಡರ್ ಮಾಡ್ಕೊಬೋದು. ಹಾಗೇ ಎಲೆ ಅಡಿಕೆ ಗಿಫ್ಟ್, ಬಾಳೆಹಣ್ಣು, ವೀಳ್ಯದೆಲೆ ಎಲ್ಲ ಕೊಟ್ಟ ಮೇಲೆ ಅದನ್ನು ಹಾಕ್ಕೊಂಡು ತೊಗೊಂಡೋಗೋಕ್ಕೆ ಕ್ಯಾರಿ ಬ್ಯಾಗ್ಗಳು ಕೊಡಬೇಕಲ್ವಾ? ಅದು ಕೂಡ ಮೀಶೋದಲ್ಲಿ ಅವೈಲೇಬಲ್ ಇದೆ. ಇನ್ಯಾಕೆ ತಡ ಮಾಡ್ತೀರಾ? ಬೇಗ ಹೋಗಿ ಚೆಕ್ಔಟ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಇದೆಲ್ಲ ಸಿಗುತ್ತೆ ಅಂತ ನಮಗೂ ಗೊತ್ತು ಅನ್ನೋರು ಈ ವಿಡಿಯೋನ ಸ್ಕಿಪ್ ಮಾಡಿ. ಗೊತ್ತಿಲ್ಲದೆ ಇರೋರು ಮಾತ್ರ ನೋಡಿ. ನಿಮಗೆ ಬೇಕಾದರೆ ಆರ್ಡರ್ ಮಾಡ್ಕೊಳ್ಳಿ. ಲಿಂಕ್ ಬೇಕಾಗಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ಥ್ಯಾಂಕ್ ಯು. ಬಾಯ್.